ಅವಳು 100-200 ರೂಪಾಯಿನ ಬಟ್ಟೆ ಹಾಕೋತಾಳೆ. ಅವಳು ಹಾಕೊಳ್ಳೋದೆಲ್ಲ ರೋಡ್ ಸೈಡ್ ಬಟ್ಟೆಗಳು. 100-200 ರೂಪಾಯಿ ಕೊಟ್ಟು ತಗೋತಾಳಮ್ಮ. ಅವಳೇನು ಶ್ರೀಮಂತಲು ಅಂದ್ಕೊಬಿಟ್ಟು ಅವಳು ಹೊಟ್ಟೆ ನೋಡಿ. ಅಯ್ಯೋ ನಿಂಗೆ ಬುದ್ಧಿ ಇಲ್ಲ ಬಿಡು. ಓ ಸೌಮ್ಯ ಬಾ, ಅಮ್ಮ ಹೇಳ್ತಾ ಇತ್ತು ನಿನ್ನ ಬಟ್ಟೆ ತುಂಬ ಚೆನ್ನಾಗಿದೆಯಂತೆ ಕಣೆ, ಅದಕ್ಕೆ ಹೇಳ್ತಾ ಇದ್ದೆ ಅವಳು ಹಾಕೊಳ್ಳೋದೆಲ್ಲ ಬ್ರ್ಯಾಂಡೆಡ್ ಬಟ್ಟೆ ಅಂತ. ಹೌದಾ ರಕ್ಷಾ, ನೀನು ಮಾತಾಡ್ತಿದ್ದೆಲ್ಲ ನಾನು ಕೇಳಿಸ್ಕೊಂಡೆ ರಕ್ಷಾ. ಆದರೂ ನೀನು ಈ ಮಟ್ಟಕ್ಕೆಲ್ಲ ನನ್ನ ಬಗ್ಗೆ ಮಾತಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕಷ್ಟಪಟ್ಟು ದುಡಿಯೋದ್ರಲ್ಲಿ ನನಗೇನು ಯೋಗ್ಯತೆ ಇದೆ, ಬಟ್ಟೆಗಳನ್ನ ತೊಗೊಂಡು ಹಾಕೋತೀನಿ. ಬೇರೆಯವ್ರ ಹತ್ರ ಬಟ್ಟೆ ಕೊಡಿಸಿ, ಅದು ಕೊಡಿಸಿ, ಇದು ಕೊಡಿಸಿ ಅಂತ ಕಂಡವ್ರ ಹತ್ರ ಆಸೆ ಪಟ್ಟು ಬಟ್ಟೆನ ತೊಗೊಂಡು ಹಾಕೋತಿಲ್ಲ. ಈ ಟೀ ಶರ್ಟು ಯಾರು ಕೊಡ್ಸಿರೋದು ಅಂದ್ಕೊಂಡೆ? ಒಂದು ಟೈಮಲ್ಲಿ ನಿನಗೆ ಬಟ್ಟೆ ಇರಲಿಲ್ಲ, ಆ ಟೈಮಲ್ಲಿ ನಾನು ಬಟ್ಟೆಗಳು ಕೊಟ್ಟೆ. ಇವತ್ತಿಗೂ ನೀನು ಆ ಬಟ್ಟೆಗಳನ್ನ ಹಾಕ್ಕೊತೀಯ, ಹಾಕೊಂಡು ರೀಲ್ಸ್ ಮಾಡ್ತೀಯ, ನಾನು ನೋಡಿಲ್ಲ ಅಂದ್ಕೊಂಡಿದ್ಯಾ? ಯಾವತ್ತೇ ಆಗಲಿ ಮನುಷ್ಯನ ಬಟ್ಟೆಯಿಂದ ಅಳೆಯಕ್ಕೆ ಹೋಗ್ಬೇಡ, ಮನಸ್ಸಿಂದ ಅಳಿ. ಇನ್ನು ನಾನು ತುಂಬ ಒಳ್ಳೆಯವಳು ಅಂದ್ಕೊಂಡು ನಾನು ಬಂದೆ. ಯಪ್ಪ